ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ನಾನು ಕಾರವಾರದಲ್ಲಿರುವ ಯುದ್ಧ ನೌಕೆಯ ಮ್ಯೂಸಿಯಮನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೆ. ಹಾಗೆ ಸ್ವೀಟ್ ಬಾಕ್ಸ್ ಯಾರಿಗೆ ಅಂತಲೂ ಇನ್ನೂ ತನಕ ಹೇಳಿರಲಿಲ್ಲ, ಇವಾಗ ಅದನ್ನು ಹೇಳ್ತೀನಿ. ಈಗ ನಾವು ನನ್ನ ಹಸ್ಬೆಂಡ್ನ ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ಆನ್ ದ ವೇ ಹೋಗಬೇಕಾದ್ರೆ ಬ್ರಿಡ್ಜ್ ಕೂಡ ಬರುತ್ತೆ, ಕಾಳಿ ರಿವರ್ ಬ್ರಿಡ್ಜ್. ಅದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಹೇಗಿದೆ ಬ್ರಿಡ್ಜ್ ಅಂತ ಹೇಳಿ. ನಾನು 2-3 ಬ್ಲಾಗಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಬ್ರಿಡ್ಜ್ನ ದೂರದಿಂದ ತೋರಿಸಿದ್ದೀನಿ. ಈಗ ಆ ಬ್ರಿಡ್ಜ್ ಮೇಲಿಂದ ಹೋಗೋದ್ರಿಂದ ಬ್ರಿಡ್ಜ್ನ ಸುತ್ತಮುತ್ತಲು ಏನೇನಿದೆ, ಹಾಗೆ ಸಮುದ್ರದ ಮಧ್ಯೆ ಒಂದು ದ್ವೀಪವೂ ಇದೆ. ಆ ದ್ವೀಪದ ವಿಶೇಷತೆ ಏನು ಎಂಬುದನ್ನು ಇಲ್ಲಿ ತಿಳಿಸ್ತೀನಿ. ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇಲ್ಲಿಂದ ಮುಂದೆ ಹೋಗ್ತಾ ಇಲ್ಲಿ ಪಕ್ಕದಲ್ಲಿ ರಾಕ್ ಗಾರ್ಡನ್ ಕೂಡ ಇದೆ. ಆ ರಾಕ್ ಗಾರ್ಡನ್ ಹೊರಗಡೆಯಿಂದ ಈ ರೀತಿ ಕಾಣುತ್ತೆ. ನಾನು ಈ ಪ್ಲೇಸ್ನ ವಿಸಿಟ್ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ, ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಆ ವಿಡಿಯೋನು ಕೂಡ ನೀವು ಮಿಸ್ ಮಾಡದೆ ನೋಡಿ. ಇಲ್ಲಿ ಕಾಳಿ ರಿವರ್ ಬ್ರಿಡ್ಜ್ಗೆ 2 ಬ್ರಿಡ್ಜ್ಗಳಿವೆ. ಒಂದು ಹೊಸದಾಗಿ ಕಟ್ಟಿದ್ದಾರೆ ಮತ್ತು ಒಂದು ಹಳೆಯದು. ಈಗ ಹೊಸದಾಗಿರುವ ಬ್ರಿಡ್ಜ್ ಮೇಲಿಂದ ನಿಮಗೆ ಕರ್ಕೊಂಡು ಹೋಗ್ತೀನಿ. ಹೋಗಿ ಬರಬೇಕಾದ್ರೆ ಆ ಓಲ್ಡ್ ಬ್ರಿಡ್ಜ್ನ ನಿಮಗೆ ತೋರಿಸ್ತೀನಿ. ಹಾಗೆ ಇದು ಕಾಲೇಜಸ್, ಇದು ಕಾರವಾರದಲ್ಲಿರುವ, ನೋಡ್ಬೋದು ನೀವು. ಇದು ಕಾರವಾರದಲ್ಲಿರುವ ದಿವೇಕರ್ ಕಾಲೇಜ್ ಆಫ್ ಕಾಮರ್ಸ್. ಇದು ಇಲ್ಲಿ ಪಕ್ಕದಲ್ಲಿ ಮ್ಯಾರೇಜ್ ಹಾಲ್ ಕೂಡ ಇದೆ, ಇಲ್ಲಿ ನೋಡ್ಬೋದು ನೀವು. ಇದು ಕಾರವಾರದಲ್ಲಿರುವ ಡಿಗ್ರಿ ಕಾಲೇಜ್. ಈಗ ನಾವು ಬ್ರಿಡ್ಜ್ ಹತ್ರ ಬರ್ತಾ ಇದ್ದೀವಿ. ನೋಡ್ಬೋದು, ಇಲ್ಲಿ ಕಾಣ್ತಾ ಇದೆ ಬ್ರಿಡ್ಜ್. ಈಗ ನಾವು ಕಾಳಿ ರಿವರ್ ಬ್ರಿಡ್ಜ್ ಹತ್ರ ಇದ್ದೀವಿ. ನೀವು ನೋಡ್ಬೋದು, ಇಲ್ಲಿ ಇದು ನ್ಯೂ ಬ್ರಿಡ್ಜ್. ಇದು ಆ ಕಡೆ ಇರುವುದು ಓಲ್ಡ್ ಬ್ರಿಡ್ಜ್. ನಡುವೆ ಒಂದು ದ್ವೀಪವು ನಿಮಗೆ ಕಾಣ್ತಿರ್ಬೋದು. ಇಲ್ಲಿಂದ ಕಾಳಿ ನದಿ ಮತ್ತು ಅರಬ್ಬಿ ಸಮುದ್ರದ ಸಂಗಮದ ನಡುವೆನೇ ಈ ಕುರ್ಮಾಕಾರದ ನಡುಗಡ್ಡೆ ಇದೆ. ಈ ಗುಡ್ಡವು ಆಮೆ ಆಕಾರದಲ್ಲಿ ಇರುವುದರಿಂದ ಕುರ್ಮಾಕಾರ ಮತ್ತು ಕುರುಮ್ಗಡ ಅಂತಾನೂ ಕರೀತಾರೆ. ಪುರಾತನ ಕಾಲದಿಂದ ಇಲ್ಲಿ ನೆಲೆಸಿರುವ ಶ್ರೀ ನರಸಿಂಹ ದೇವಸ್ಥಾನಕ್ಕೆ ಮಕರ ಸಂಕ್ರಾಂತಿಯ ದಿನದಂದು ಅನೇಕ ಭಕ್ತರು ಬೋಟ್ ಮೂಲಕ ಹೋಗಿ ಅಲ್ಲಿ ಪೂಜೆಯನ್ನು ಸಲ್ಲಿಸ್ತಾರೆ. ವಿವಿಧ ಕಡೆಯಿಂದ ಭಕ್ತರು ಜಾತ್ರೆಗೆ ಅಂತಾನೆ ಬರ್ತಾರೆ. ವರ್ಷಕ್ಕೆ ಒಮ್ಮೆ ನಡೆಯುವ ಇಲ್ಲಿ ಜಾತ್ರೆ, ವಿಶೇಷ ಜಾತ್ರೆ ಸಂಭ್ರಮನೇ ಇರುತ್ತೆ ಇಲ್ಲಿ. ಮುಂದೆ ಯಾವಾಗಾದರೂ ಕುರುಮ್ಗಡ ಜಾತ್ರೆಗೆ ಹೋಗೋ ಅವಕಾಶ ಸಿಕ್ಕರೆ ನಾನು ಖಂಡಿತ ಆ ವಿಡಿಯೋವನ್ನು ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡ್ತೀನಿ. ಈಗ ನಾನು ಬ್ರಿಡ್ಜ್ನ ಸುತ್ತಲೂ ಇವಾಗ ಒಂದ್ಸಾರಿ ತೋರಿಸ್ತಾ ಇದ್ದೀನಿ. ಆ ಕಡೆ ಬ್ರಿಡ್ಜ್ ಕೂಡ ನಾನು ಚಿಕ್ಕಪ್ಪನ ಮನೆಗೆ ಹೋಗಿ ರಿಟರ್ನ್ ಬರಬೇಕಾದ್ರೆ ಆ ಕಡೆ ವ್ಯೂ ಅನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ. ಈ ಬ್ರಿಡ್ಜ್ನ ಸೈಡಲ್ಲಿ ನೀವು ನೋಡ್ಬೋದು ಒಂದು ಗುಡ್ಡವನ್ನು. ಅದೇ ರೀತಿ ಈ ರೋಡ್ ಮೇಲೆ ಕೂಡ
ಸೇಮ್ ಅದೇ ರೀತಿ ಗುಡ್ಡ ಇತ್ತು, ಅದನ್ನು ತೆಗೆದು ಈಗ ಈ ಕಡೆ ಒಂದು ಹೊಸದಾಗಿ ಬ್ರಿಡ್ಜನ್ನು ಮಾಡಿದ್ದಾರೆ. ಇದು ಈ ಸ್ಟ್ರೇಟ್ ರೂಟು ಗೋವಾಕ್ಕೆ ಹೋಗುತ್ತೆ, ಹಾಗೆ ಈ ಕಡೆ ರೂಟು ದಾಂಡೇಲಿ ರೂಟ್. ಇದು ಇವಾಗ ಇಲ್ಲೇ ಇದು ಸದಾಶಿವಗಡ ಏರಿಯಾ ಇದು. ಈಗ ನನ್ನ ಹಸ್ಬೆಂಡ್ನ ಚಿಕ್ಕಪ್ಪನ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಈಗ ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಒಳಗೆ ಬಂದ ಮೇಲೆ ಸ್ವೀಟ್ ಬಾಕ್ಸನ್ನು ಕೊಟ್ವಿ. ಚಿಕ್ಕಪ್ಪನ ಮನೆಗೆ ಊಟಕ್ಕೆ ಫಿಶ್ ಫ್ರೈ, ಹಾಗೆ ಕಪ್ಪೆ ಚಿಪ್ಪಿನ ಸುಕ್ಕ, ಹಾಗೆ ಮೀನು ಸಾರು, 2 ಥರದ ಮೀನು ಸಾರು ಮಾಡಿದ್ರು. ಈಗೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಏನೇನು ಮಾಡಿದ್ರು ಅಂತ ಹೇಳಿ. ಕಾರವಾರ ಆದಮೇಲೆ ಮೀನೂಟ ಅಂತೂ ಫೇಮಸ್ ಅಲ್ವಾ, ಹಾಗೆ ಕರಾವಳಿ ಸ್ಟೈಲ್ನಲ್ಲಿ ಇಲ್ಲಿ ಫಿಶ್ ಸಾಂಬಾರ್, ಹಾಗೆ ಇಲ್ಲಿ ಫಿಶ್ ಫ್ರೈ, ಸುಕ್ಕ ಎಲ್ಲವನ್ನೂ ರೆಡಿ ಮಾಡಿಟ್ಟಿದ್ದಾರೆ. ಈಗ ಊಟಕ್ಕೆ ಕೂತ್ಕೊಂಡಿದ್ದಾರೆ. ನನ್ನ ಹಸ್ಬೆಂಡ್ನ ಮತ್ತೊಬ್ಬರು ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಬಂದಿದ್ದಾರೆ, ಹಾಗೆ ಅವರ ಮಕ್ಕಳು ಕೂಡ ಬಂದಿದ್ದಾರೆ. ನನ್ನ ಹಸ್ಬೆಂಡ್ನ ಕಸಿನ್ಸ್ ಇವರು ಬರ್ಡೇ ಸೆಲೆಬ್ರೇಷನ್ ವಿಡಿಯೋನು ಕೂಡ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೆ. ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋನ ನಾನು ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಪ್ಲೀಸ್ ಹೋಗಿ ಚೆಕ್ ಮಾಡಿ. ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋದಲ್ಲಿ ನಾನು ನನ್ನ ಹಸ್ಬೆಂಡ್ ಫ್ಯಾಮಿಲಿನ ಎಲ್ಲರನ್ನೂ ನಾನು ತೋರಿಸಿದ್ದೀನಿ. ಆ ವಿಡಿಯೋ ಮೂಲಕ ಎಲ್ಲರನ್ನು ನೀವು ನೋಡ್ಬೋದು. ನನ್ನ ಮಗಳನ್ನು ನೀವು ನೋಡ್ಬೋದು, ಇಲ್ಲಿ ಅಪ್ಪನ ತೊಡೆ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ದಾಳೆ. ನಾನು ಊಟ ಮಾಡ್ತಾ ಅವಳಿಗೂ ಕೂಡ ಊಟ ಮಾಡಿಸ್ತಾ ಇದ್ದೆ. ಹಾಗೆ ಎಲ್ಲರದ್ದು ಊಟನೂ ಮುಗೀತು. ಹಾಗೆ ಒಂದು 10-15 ನಿಮಿಷ ಕೂತ್ಕೊಂಡ್ವಿ ಮಾತಾಡ್ತಾ. ಹಾಗೆ ಇವಾಗ ಹೊರಡಬೇಕಾದ್ರೆ ಚಿಕ್ಕಮ್ಮ ಇಲ್ಲಿ ಎಲ್ಲರಿಗೂ ಅರಿಶಿನ ಕುಂಕುಮನ ಕೊಡ್ತಾ ಇದ್ದಾರೆ. ಹಾಗೆ ಉಡಿ ಕೂಡ ತುಂಬ್ತಾರೆ.
ಈಗ ಎಲ್ಲರೂ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ನಾವು ರಾಕ್ ಗಾರ್ಡನ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ. ಆ ವಿಡಿಯೋನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಇವಾಗ ನಾವು ಓಲ್ಡ್ ಬ್ರಿಡ್ಜ್ ಇದು ಕಾಳಿ ರಿವರ್ ಬ್ರಿಡ್ಜ್ ಇವಾಗ ನಿಮಗೆ ತೋರಿಸ್ತೀನಿ. ಓಲ್ಡ್ ಬ್ರಿಡ್ಜ್ ಕಡೆಯಿಂದ ನಾನು ಈ ಸೈಡ್ ವ್ಯೂ ಅನ್ನ ತೋರಿಸ್ತಾ ಇದ್ದೀನಿ, ನೀವು ನೋಡಬಹುದು. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗ ನಾವು ರಾಕ್ ಗಾರ್ಡನ್ ಹತ್ರ ಹೋಗ್ತಾ ಇದ್ದೀವಿ. ರಾಕ್ ಗಾರ್ಡನ್ ಒಳಗಿಂದ ಯಾವ ರೀತಿ ಇದೆ, ಯಾವ ರೀತಿ ಪ್ಲೇಸ್ ಇದೆ ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ತಪ್ಪದೆ ಆ ವಿಡಿಯೋನ ನೋಡಿ. ಹಾಗೆ ಇವತ್ತಿನ ಈ ವ್ಲಾಗನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವ್ಲಾಗ್ದೊಂದಿಗೆ. ಅಲ್ಲಿ ತನಕ ಬಾಯ್ ಬಾಯ್.